ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಟ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಎಲ್ಲಿದ್ದಾರೆ? ಬದುಕಿದ್ದಾರಾ? ಸತ್ತಿದ್ದಾರಾ? ಸುಮಾರು 8 ವರ್ಷಗಳಿಂದ ಇದ್ದ ಈ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ. ಖುದ್ದು ಮಲ್ಲಿಕಾರ್ಜುನ್ ಮಾಧ್ಯಮಗಳ ಮುಂದೆ ದರ್ಶನ ಕೊಟ್ಟಿದ್ದು ನಾಪತ್ತೆಯಾಗಿದ್ದರ ಅಸಲಿ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಇಷ್ಟು ದಿನ ಮಲ್ಲಿ ಇದ್ದಿದ್ದೆಲ್ಲಿ? ಕಣ್ಮರೆಯಾಗೋಕೆ ಕಾರಣ ಏನು? ಡೀಟೇಲ್ಸ್ ಇಲ್ಲಿದೆ ನೋಡಿ. ನಟ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ದಿಢೀರ್ ಪ್ರತ್ಯಕ್ಷ. ಒಂದಲ್ಲ ಎರಡಲ್ಲ, ಸುಮಾರು 8 ವರ್ಷಗಳಿಂದ ಕಾಡ್ತಿದ್ದ ಪ್ರಶ್ನೆಗೆ ಹುಟ್ಟುಕೊಂಡಿದ್ದ ಅನುಮಾನಗಳಿಗೆಲ್ಲ ಇವತ್ತು ಬ್ರೇಕ್ ಬಿದ್ದಿದೆ. ಅಜ್ಞಾತವಾಸದಿಂದ ಮರಳಿರೋ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ದಿಢೀರ್ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. 8 ವರ್ಷ ಆಯ್ತಲ್ಲ, ಇವರ ಕತೆ ನೀವು ಮರೆತಿರಬಹುದು. ಮೊದಲಿಗೆ ಮಲ್ಲಿ ಫ್ಲಾಶ್ ಬ್ಯಾಕ್ ಹೇಳ್ತೀವಿ ಕೇಳಿ. ಮೂಲತಃ ಗದಗದ ಈ ಮಲ್ಲಿಕಾರ್ಜುನ್ 2003ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು, ಅಲ್ಲಿಂದ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಮಲ್ಲಿಕಾರ್ಜುನ್ ಕೆಲಸ ಮಾಡಿದ್ದಾರೆ. ನಟ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದ ಮಲ್ಲಿ, ದರ್ಶನ್ ಶೆಡ್ಯೂಲ್, ಕಾಲ್ ಶೀಟ್, ಸಂಭಾವನೆ ಎಲ್ಲವನ್ನೂ ಹ್ಯಾಂಡಲ್ ಮಾಡೋದ್ರ ಜೊತೆಗೆ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಆದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ವಿರುದ್ಧ ದರ್ಶನ್ ಕಾಲ್ ಶೀಟ್ ಹೆಸರಲ್ಲಿ ನಿರ್ಮಾಪಕರಿಂದ ದುಡ್ಡು ವಸೂಲಿ ಮಾಡಿದ ಆರೋಪ ಕೇಳಿಬಂದಿತ್ತು. ಪ್ರೇಮ ಬರಹ ಚಿತ್ರದ ವಿತರಣೆಯಲ್ಲೂ ಧೋಕಾ ಮಾಡಿದ್ದ ಆರೋಪವಿದ್ದು, ಅರ್ಜುನ್ ಸರ್ಜಾ ಮಲ್ಲಿ ವಿರುದ್ಧ ದೂರು ಕೊಟ್ಟಿದ್ರು. ಈ ಮಧ್ಯೆ 2018ರಲ್ಲಿ ಮಲ್ಲಿ ದಿಢೀರ್ ನಾಪತ್ತೆಯಾಗಿದ್ರು. ಈ ನಡುವೆ ರೇಣುಕಾಸ್ವಾಮಿ ಕೇಸ್ ಆದಾಗ ಮಲ್ಲಿಯು ಪ್ರಾಣ ಕಳ್ಕೊಂಡಿರಬಹುದು ಅನ್ನೋ ಚರ್ಚೆ ಎದ್ದಿತ್ತು. ಆದ್ರೀಗ ಖುದ್ದು ಮಲ್ಲಿ ಮಾಧ್ಯಮದ ಮುಂದೆ ಪ್ರತ್ಯಕ್ಷರಾಗಿ ತಮಗಾಗಿದ್ದೇನು ಅಂತ ಹೇಳ್ಕೊಂಡಿದ್ದಾರೆ. ಅದರಲ್ಲಿಂದ ನಾನು ಬೇರೆ ಔಟ್ಸೈಡ್ ಫೈನಾನ್ಷಿಯಲ್ ಕ್ರೈಸಸ್ ಭಾಳ ಇದ್ದವು, ಆ ಪ್ರೆಷರ್ಗಳು ಭಾಳ ಇದ್ದವು. ಸ್ವಲ್ಪ ಬಡ್ಡಿ ಕಟ್ಟಕ್ಕೆ ಆಗ್ತಿರಲಿಲ್ಲ. ನಾನು ಹೇಳಿದೆ ಲಾಸ್ಟ್ ನಾನು ಜುಲೈ 1 ಬಿಡಬೇಕಾದಾಗ ಅದರ ಹಿಂದಿನ ತಿಂಗಳು ನಾನು 15 ಲಕ್ಷ ತಿಂಗಳಿಗೆ ಬಡ್ಡಿ ಕಟ್ಟೋದು ಅಂದರೆ ಸಾಮಾನ್ಯ ಅಲ್ಲ ಸರ್, ಕಟ್ತಿದ್ದೆ ಸರ್. ಮತ್ತು 15 ಲಕ್ಷಕ್ಕೆ ಮತ್ತೆದು ಕಂಪೌಂಡ್ ಇಂಟ್ರೆಸ್ಟು ಚಕ್ರಬಡ್ಡಿ ಎಲ್ಲ ಬೆಳೆದ್ಬಿಟ್ಟು ಮತ್ತೆ ಅದಕ್ಕೂ ಮತ್ತೆ ನೆಕ್ಸ್ಟ್ ಮಂತ್ 16 ಲಕ್ಷ ಆಗುತ್ತೆ. ಅದು ನೆಕ್ಸ್ಟ್ ಮಂತ್ 17 ಲಕ್ಷ. ನನಗೆ ಆಗಲಿಲ್ಲ, ಆ ಪರಿಸ್ಥಿತಿಯಲ್ಲಿ ಫೇಸ್ ಮಾಡೋಕ್ಕಾಗಲಿಲ್ಲ. ಅಸಲು ಕೊಡೋಕ್ಕಾಗ್ತಿರಲಿಲ್ಲ, ಬಡ್ಡಿ ಕಟ್ಟೋಕ್ಕಾಗ್ತಿರಲಿಲ್ಲ. ಕುತ್ತಿಗೆ ಬಂದುಬಿಡ್ತು. ಆ ಟೈಮಲ್ಲಿ ಡಿಸಿಷನ್ ತೊಗೊಂಡೆ. ನಾನು ನಾರ್ತ್ ಇಂಡಿಯಾದಲ್ಲಿದ್ದೆ, ಒಂದೇ ಪ್ಲೇಸಲ್ಲಿಲ್ಲ, 50-60 ಪ್ಲೇಸಲ್ಲಿದ್ದೀನಿ. ನೇಪಾಳದಲ್ಲಿದ್ದೆ, ನಾರ್ತ್ ಇಂಡಿಯಾದಲ್ಲಿ ಕಲ್ಕತ್ತಾ, ಬಿಹಾರು, UP ಮೇಜರ್ ಪೊಸಿಷನ್, ಜಾರ್ಖಂಡಲ್ಲಿದ್ದೆ ಒಂದಿಷ್ಟು ದಿವಸ. ಆಮೇಲೆ ನೇಪಾಳದಲ್ಲಿ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ನನ್ನ ಫ್ರೆಂಡ್ ಇದ್ದರೆ ಹೂ ಶೆಲ್ಟರ್ ಕೇಳಿದ್ದೆ. ನಾನು ಸಾಯ್ಬೇಕು ಅಂದ್ಕೊಂಡಿಲ್ಲ, ನನ್ನ ಹೆಂಡತಿ ಸಾಯ್ಬೇಕು ಅಂದ್ಕೊಂಡು. ಸಾಯಕ್ಕೆ ಧೈರ್ಯ ಬೇಕು, ನಂಗೆ ಧೈರ್ಯ ಇಲ್ಲ. ನನ್ನ ಹೆಂಡತಿಗೆ ಇತ್ತು ಅನ್ಸುತ್ತೆ ಧೈರ್ಯ, ನನಗಿರಲಿಲ್ಲ. ಆದರೆ ನಾನು ಅವಳನ್ನ ಮನ ಪರಿವರ್ತನೆ ಮಾಡೋಕ್ಕೆ ನೋಡಿದೆ. ಆಮೇಲೆ ಹೆಂಗೋ ಒಂದು ಯಾರೊಬ್ಬ ವ್ಯಕ್ತಿಯಿಂದ ನನಗೆ ನನ್ನ ಹೆಂಡತಿ ಒಪ್ಕೊಂಡ್ಲು. ಆಮೇಲೆ ನಾವು ಸಾಯಬಾರ್ದು ಅಂತ ಡಿಸೈಡ್ ಮಾಡಿ ನಾನು ಊರು ಬಿಡಬೇಕಾಯ್ತು ಅಷ್ಟೇ. ಇನ್ನು ದರ್ಶನ್ ಹೆಸರಲ್ಲಿ ಮಲ್ಲಿಕಾರ್ಜುನ್ ಹಣಕಾಸಿನ ವ್ಯವಹಾರ ನಡೆಸಿ ಸುಮಾರು 2 ಕೋಟಿ ರೂಪಾಯಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವ ಆರೋಪಕ್ಕೂ ಮಲ್ಲಿಕಾರ್ಜುನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಂಠಘೋಷವಾಗಿ ಹೇಳ್ತೀನಿ ಸರ್, 1 ರೂಪಾಯಿ ನಾನು ದರ್ಶನ್ ಸರ್ ತೊಗೊಂಡಿಲ್ಲ ಸರ್, ಅವರಾಗೆ ಕೊಟ್ಟಿದ್ದು ದುಡ್ಡು ಸರ್. ಪ್ರಸಂಗ ಬಂದಾಗ ಇನ್ನೂ ನಾನು ಯಾವುದಾವುದೋ ವಿಷಯದಲ್ಲಿ ನನ್ನಿಂದ ಕೈಯಲ್ಲಿ ಖರ್ಚು ಮಾಡಿದ್ದೇನೆ ವಿನ ದರ್ಶನ್ ಸರ್ 1 ರೂಪಾಯಿ ನಾನು ಆಸೆ ಪಟ್ಟಿಲ್ಲ ಸರ್. ದರ್ಶನ್ ಸರ್ ಮ್ಯಾನೇಜರು ಅಂದಮೇಲೆ ದುಡ್ಡು ಸಿಗ್ತಿತ್ತು. ನಮ್ಮ ಮ್ಯಾನೇಜರ್ ಮೇಲೆ ನೀವು ದರ್ಶನ್ ಸರ್ ಮ್ಯಾನೇಜರ್ ಅಂದಮೇಲೆ ನಿಮ್ಮ ಕಡೆ ದುಡ್ಡಿದ್ರೆ ನನಗೆ ಸರ್ ಸ್ವಲ್ಪ ದುಡ್ಡು ಕೊಡಿ ಅಂತ ನೀವು ಕೊಡ್ತಿರಲ್ವ ಸರ್, ಆ ಥರ ನೀವು ಹೆಲ್ಪ್ ಮಾಡಿದ್ದೀರಾ. ಬಟ್ ದರ್ಶನ್ ಸರ್ ಹೆಸರು ಹೇಳಿ ತೊಗೊಂಡಿಲ್ಲ. ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ, ನಾನು ಮಾರ್ಕೆಟಲ್ಲಿದ್ದೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೆ, ಪ್ರೊಡಕ್ಷನ್ ಮಾಡ್ತಿದ್ದೆ. ಕೊಡ್ತಿದ್ರು ಅವ ದರ್ಶನ್ ಅವರು ಮ್ಯಾನೇಜ್ ಬಿಡು ಚೆನ್ನಾಗಿದ್ದಾನೆ, ದೀಪ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಪ್ರೊಡಕ್ಷನ್ ಮಾಡ್ತಾರೆ, ಮಲ್ಲು ಆಲ್ರೆಡಿ 15 ವರ್ಷದಿಂದ ಇದ್ದಾರೆ ಅಂತ ಕೊಡ್ತಿದ್ರು. ಆದರೆ ದರ್ಶನ್ ಆ ಥರ ಕೊಟ್ಟಿದ್ದಾರೆ ಅಷ್ಟೇ. ಆದರೆ ದರ್ಶನ್ ಸರ್ ಹೆಸರು ಹೇಳಿ ನಾನು ದರ್ಶನ್ ಮ್ಯಾನೇಜರ್ ಕೊಡಿ ಅಂತಲೇ ಅಲ್ಲಿ ಕೇಳೋಕ್ಕೋಗಿಲ್ಲ ಸರ್. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲಿನಲ್ಲಿರೋದ್ರ ಬಗ್ಗೆ ಮಲ್ಲಿಕಾರ್ಜುನ್ ಬೇಸರ ಹೊರಹಾಕಿದ್ದಾರೆ. ದರ್ಶನ್ ಅವರು ಆದಷ್ಟು ಬೇಗ ನಿರ್ದೋಷಿಯಾಗಿ ಹೊರಗೆ ಬರಲಿ ಅಂತ ಹೇಳಿದ್ದಾರೆ. ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಸರ್. ದರ್ಶನ್ ಸರ್ ನಾನು ಹೇಳಿದೆ, ಅವ್ರ ಮಗು ಥರ ಭಾಳ ಒಳ್ಳೆ ಮನಸ್ಸು. ನನ್ನಂತೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಚೆನ್ನಾಗಿ ನಿರಪರಾಗಿ ನಿರ್ದೋಷಿಯಾಗಿ ಹೊರಗೆ ಬರಲಿ ಅನ್ನೋದೇ ದೇವ್ರ ಹತ್ರ ಬಿಡ್ಕೊತೀನಿ ಅಷ್ಟೇ. ಇವತ್ತು ಬಿಡ್ಕೊತೀನಿ, ಯಾವಾಗಲೂ ಬಿಡ್ಕೊತೀನಿ. ಒಟ್ಟಾರೆ ದರ್ಶನ್ ಮ್ಯಾನೇಜರ್ ಮಲ್ಲಿ ಕಣ್ಮರೆಯ ನಿಗೂಢ ಸತ್ಯಗಳು ಒಂದೊಂದೇ ಆಚೆ ಬರ್ತಿದ್ದು, 2ನೇ ಚಾನ್ಸ್ನಲ್ಲಾದ್ರೂ ಮಲ್ಲಿಕಾರ್ಜುನ್ ಬದಲಾಗ್ತಾರಾ, 7.5 ಕಳೆದುಕೊಂಡು ಒಂದೊಳ್ಳೆ ಲೈಫ್ ಲೀಡ್ ಮಾಡ್ತಾರಾ ಅನ್ನೋದು ಕುತೂಹಲವಾಗಿದೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.